ಸಿಟಿ ರವಿ ರಾಷ್ಟ್ರಧ್ವಜವನ್ನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ಅಂತ ಸಿಟಿ ರವಿ ವಿರುದ್ಧ ಶಾಸಕ ನರೇಂದ್ರ ಸ್ವಾಮಿ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ವಿರುದ್ಧ ಇಬ್ಬರು ಏನೇನು ಮಾತಾಡಿದ್ದಾರೆ ಕೇಳೋಣ ಬನ್ನಿ. ಆ ದೊಡ್ಡ ಮನುಷ್ಯನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಿರಲ್ಲ. ರಾಷ್ಟ್ರಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ಸಿಟಿ ರವಿ. ಅಯೋಗ್ಯ. ಒಬ್ಬ ಸಿಟಿ ರವಿನ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ. ಯಾಕೆ ಗೊತ್ತಾ? ರಾಷ್ಟ್ರಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ. ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ. ಏನಂತ ಕರಿತಾ ಇದ್ದಾನೆ ಅವನು? ಭಾರತದ ರಾಷ್ಟ್ರೀಯ ಧ್ವಜನ. ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ, ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ಕೆ ಬರ್ತಾ ಇದ್ದಾರೆ? ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಧ್ವಜಕ್ಕೆ ಅವಮಾನ ಮಾಡ್ತಾರೆ, ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ. ಹೌದು, ಮಾಡ್ತೀವಿ. ಈಗ ಮಾಡೇ ಮಾಡ್ತೀವಿ. ನಮ್ಮ ಸರ್ಕಾರ ನಾವು ಯಾಕ್ರೆ ಭಯ ಪಡ? ಅವ್ರು ನಾವು ಗಂಡಸು ಮಕ್ಕಳು. ನಾನೇ ಕೇಸ್ ಕೊಡ್ತೀನಿ ಅವನ ವಿರುದ್ಧ. ಇದೇ ಇವತ್ತೇ ಕೊಡ್ತಾ ಇದ್ದೀನಿ. ಹೌದು, ಸಿಟಿ ರವಿ ನನ್ನ ಸ್ನೇಹಿತರೆ. ಆದರೆ ನಮ್ಮ ರಾಷ್ಟ್ರೀಯ ಧ್ವಜದ ಬಗ್ಗೆ ತಾಲಿಬಾನ್ ಧ್ವಜ ಅಂತ ಅಂದಾಗ ಹೇಗ್ರಿ ಕೂತ್ಕೊಳ್ಳೋಣ ನಾವು? ಯಾರು ಹಂಗಿರ್ತಾರೋ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ. ಬಹುಶಃ ನರೇಂದ್ರ ಸ್ವಾಮಿಯವರದ್ದು ಈಗ ಅವ್ರ ಮಾತಿನ ಧಾಟಿನ ನೋಡಿದ್ರೆ ನೌ ಹಿ ಈಸ್ ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂಥ ಮಾತು ಬಂದಿದೆ. ಅದು ರಾಜಕೀಯವಾಗಿಯೂ ಇರ್ಬೋದು. ತಾನೆ ಅದ್ರಲ್ಲಿ ಬೀಜ ಇರಲ್ಲ, ಹುಟ್ಟಲ್ಲ. ಅದರಿಂದೇನು ಹುಟ್ಟಲ್ಲ. ಹಾಗಾಗಿ ರಾಜಕೀಯವಾಗಿ ಅದಕ್ಕಾಗಿ ಆ ಮಾತನ್ನು ಬಳಸಿರ್ಬೋದು ಅಂತ ನಂಗೆ ಅನಿಸುತ್ತೆ.